ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಲಾಭ, ಕುಟುಂಬದಲ್ಲಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಂಕಟ, ಅದಿರಲಿ. ಸ್ತ್ರೀಯರಿಗೆ ನಷ್ಟ, ಅಲೆದಾಟ, ಸಜ್ಜನರ ಭೇಟಿ, ಉತ್ತಮ ಸಲಹೆ ಇಷ್ಟನ್ನು ಸೂಚಿಸ್ತಾ ಇದೆ. ಆದರೆ ನಿಮ್ಮ ರಾಶಿಯಿಂದ ಲಾಭಕ್ಕೆ ಬರ್ತಾ ಇರತಕ್ಕಂಥ ಬುಧ, ರವಿ, ಕರ್ಮಾಧಿಪತಿ ಬುಧ ರವಿ ಲಾಭಸ್ಥಾನಕ್ಕೆ ಬಂದುಬಿಟ್ರೆ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ 17ನೇ ತಾರೀಕಿನ ಮೇಲೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನೀವು ಏನು ಅಂದ್ಕೊಳ್ತೀರೋ ಅದು ನಿರ್ಮಾಣವಾಗುತ್ತೆ. ಆ ಫಲ ಬರ್ತದೆ. ಅದೃಷ್ಟವಶಾತ್ ವಿಧಿಯಿಂದ ಇದು ನಿರ್ಮಾಣವಾಗುತ್ತೆ. ಅದನ್ನು ಕಂಡುಕೊಳ್ಳೋಕೆ ಅವಕಾಶ ಇದೆ ನೋಡಿ. ವಿಧಿ ಏನು ಸಂಚನ್ನು ರೂಪಿಸ್ತಾ ಇದೆ ಅಂತ ಗ್ರಹಗಳ ಒಂದು ಫಲ, ಅವುಗಳ ಸಂಕ್ರಮಣದ ಮೇಲೆ ವಿಧಿಯ ನಡೆ ಏನು ಅಂತ ಗುರುತಿಸಬಹುದು. ಹೀಗೆ ಅಂತಲ್ಲ, ಒಂದಷ್ಟರ ಮಟ್ಟಿಗೆ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಅಂತೀವಲ್ಲ, ಅದು ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಬಡ್ತಿ ಸಿಗ್ತಕ್ಕಂಥದ್ದು, ಇನ್ನೇನೋ ವಿಶೇಷ ಸೌಕರ್ಯಗಳು ಬರ್ತಕ್ಕಂಥದ್ದು, ಅಥವಾ ಹೊಸ ಕೆಲಸವೇ ಸಿಗ್ಬಿಡ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಲಿಪಿಶಾಸ್ತ್ರಜ್ಞರಿಗೆ, ಗಣಿತಜ್ಞರಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸಿಗೆ ತುಂಬ ಚೆನ್ನಾಗಿದೆ. ವಾದ ಮಾಡುವಂಥ ಶಕ್ತಿ, ಆ ಬುದ್ಧಿ ಎಲ್ಲಿತ್ತೋ ಅಂತೂ ಹೊಳಿತು, ಬಂತು, ಆಯಿತು ಅಂತ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರ ವಾರದ ಅಂತ್ಯದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ, ಹುಷಾರು. ಆರೋಗ್ಯದಲ್ಲಿ ಹೆಚ್ಚಿನ ಹಾನಿ, ಹೆಚ್ಚಿನ ವ್ಯಯ ಕೂಡ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು. ನೋಡಿ, ಶುಕ್ರ, ಸಪ್ತಮಾಧಿಪತಿ ಶುಕ್ರ ಅಲ್ಲಿ ಶತ್ರು ಕ್ಷೇತ್ರದಲ್ಲಿ ಸಂಚರಿಸುವಾಗ ಕೆಲಸವೇ ನಿಮಗೆ ಶತ್ರುವಾಗ್ಬಿಡುತ್ತೆ ದಾಂಪತ್ಯ ವಿಚಾರಕ್ಕೆ. ಬೇರೆಲ್ಲ ಓಕೆ, ಕೆಲಸದಲ್ಲಿ ಯಶಸ್ಸು ಅದೆಲ್ಲ ಇದೆ, ಆದರೆ ಹೆಚ್ಚಿನ ಕೆಲಸದ ವೇಳೆ ಅಲ್ಲಿ ಕಳೆದು ಕೊನೆಗೆ ಮನೆಯಲ್ಲಿ ಬಯಸ್ಕೊಳ್ಳೋದಾಗುತ್ತೆ. ಮನೆ ಕಂಡ್ರಾಗಲ್ಲ, ಮನೆ ಸೇರೋದಿಲ್ಲ. ಹೀಗೆ ಆ ಸಂಗಾತಿಯಿಂದ ಒಂದು ಆರೋಪದ ಪಟ್ಟಿ, ಸುರಿ ಮಳೆ ಬಂದು ನಿಮ್ಮನ್ನು ಬಿಸಿ ಮಾಡಿಬಿಡುತ್ತೆ. ಅದು ಮಳೆಯೇ ಆದರೂ ನಿಮಗೆ ಮಹಾ ಹಾನಿ, ಬಿಸಿ ಉಂಟು ಮಾಡುತ್ತೆ. ಈ ರೀತಿಯಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಲಾಭ ತುಂಬ ಚೆನ್ನಾಗಿದೆ. ಅಂತೂ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ವೃತ್ತಿ ವಿಚಾರದಲ್ಲಿ ಆತಂಕ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಕೊನೆಯಲ್ಲಿ ನಿಮಗೆ ಕಾಲಿಗೆ ಬಾಧೆ ಹೇಳಿದ್ನಲ್ಲ, ಅದು ತುಂಬ ತೊಂದರೆ ಮಾಡಬಹುದು. ಹೀಗಾಗಿ ಇದನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.